ಇದ್ದ ಪವಿತ್ರ ಚರಿತ್ರೆಯನ್ನು ನಾವು ಜನರಿಗೆ ಹೇಳದೆ ಹೋದರೆ ನಾವು ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದಂಗೆ. ಮಹಾಕೂಟ, ಈ ಮಹಾಕೂಟ 12 ಜ್ಯೋತಿರ್ಲಿಂಗಗಳಿಗೆ ಸಮನಾದಂತಹ ಒಂದು ಶಕ್ತಿಪೀಠ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಮಹಾಕೂಟ. ಸೊ ಈ ಮಹಾಕೂಟದ ಇತಿಹಾಸವನ್ನು ನಮಗೆ ಹೇಳಕ್ಕೆ ಈ ದೇವಸ್ಥಾನದ ಅರ್ಚಕರಾದಂತಹ ಶಂಕರಯ್ಯ ಅಜ್ಜಾರ್ ಅಂತೇಳಿ ನಮ್ಮ ಜೊತೆ ಅದಾರ. ಸೊ ಅವರಿಂದ ಈ ಕಥೆನ ಕೇಳೋಣ. ಅಜ್ಜಾರ್ ನಮಸ್ತೆ ರೀ. ನಮಸ್ಕಾರ. ಈ ಮಹಾಕೂಟದ ಶಕ್ತಿ ಏನೈತಿ, ಇದು ಹೆಂಗೆ ಸ್ಥಾಪನೆ ಆಯಿತು, ಒಂದು ಸ್ವಲ್ಪ ಕಥೆಯನ್ನು ನಮಗೆ ಹೇಳ್ಕೊಡ್ರಿ. ಸರಿ. ಮಹಾಕೂಟ ಮಹಾಕ್ಷೇತ್ರ ಕರ್ನಾಟಕ ರಾಜ್ಯದೊಳಗೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಮಹಾಕ್ಷೇತ್ರ. ಈ ಮಹಾಕೂಟ ಮಹಾಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಅಂತಲೂ ಕೂಡ ಕರುತ್ತಾರೆ. ಏನು ಇದು ಮಹಾಕೂಟ ಮಹಾಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಲಕ್ಷಾಂತರ ವರ್ಷಗಳವರೆಗೆ ಹಿಂದೆ ಹೋಗ್ತೈತಿ. ಸತ್ಯಯುಗ 17,28,000 ವರ್ಷ, ತ್ರೈತಾಯುಗ 12 ಲಕ್ಷ, ದ್ವಾಪಾರ 8 ಲಕ್ಷ, ಈ ಕಲಿಯುಗಂತೂ 4,03,000 ಅಂತ ಹೀಗೆ ಒಟ್ಟು ಲೆಕ್ಕ ಮಾಡಿಕೊಂಡ್ರೆ 43,28,000 ವರ್ಷಗಳು ಈ ಮಹಾಕೂಟ ಮಹಾಕ್ಷೇತ್ರದ ಹಿನ್ನೆಲೆ. ಇದಕ್ಕೆ ನಮಗೆ ಸಮಾಧಾನ ಹೊಂದ್ಕೋಬೇಕಲ್ಲ ನಾವು. ವಾತಾಪಿ ಮತ್ತು ಇಲ್ಲಲ್ಲರೂ ಯಾವ ಸ್ಥಳದೊಳಗೆ ಇದ್ದರೂ ಆ ಊರಿಗೆ ವಾತಾಪಿಪುರ ಅಂತ ಕೂಡ ಕರುತ್ತಿದ್ರು ಮೊದಲು. ವಾತಾಪಿಪುರ ಅಂದ್ರೆ ಈಗಿನ ಬಾದಾಮಿ. ವಾತಾಪಿಪುರ ಅಂದ್ರೆ ಈಗಿನ ಬಾದಾಮಿ. ಅದಕ್ಕೆ ಅದೇ ಸಾಕ್ಷಿ. ಆ ನಂತರ ಕರ್ನಾಟಕದ ಈ ಪ್ರತಿಯೊಬ್ಬ ಭಕ್ತರು ಮಹಾರಾಷ್ಟ್ರ, ತಮಿಳುನಾಡು, ಆನಂತರ ಆಂಧ್ರ, ಬೇರೆ ಬೇರೆ ರಾಜ್ಯಗಳಿಂದ ಮಹಾಕೂಟೇಶ್ವರ ದರ್ಶನಕ್ಕಾಗಿ ಬರ್ತಾರೆ. ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಈ 12 ಜ್ಯೋತಿರ್ಲಿಂಗಗಳೊಳಗೆ ಒಂದು ಜ್ಯೋತಿರ್ಲಿಂಗ ಕೂಡ ಕರ್ನಾಟಕಗಳು ಇಲ್ಲ. ಬೇರೆ ಬೇರೆ ರಾಜ್ಯದೊಳಗೆ ಅದಾವ. ಇದು ಶಿವನ ಸಂಕಲ್ಪ ಏನೋ ಅನ್ನೋ ಹಂಗೆ ಈ 12 ಜ್ಯೋತಿರ್ಲಿಂಗದ ಏಕರೂಪನೇ ಮಹಾಕೂಟೇಶ್ವರ. ಶಿವನ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ ಮಹಾಕೂಟೇಶ್ವರ. ಈ ಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆ ಅಂತ ತಿಳ್ಕೋಬೇಕಲ್ಲ. ಚಾಲುಕ್ಯ ಅರಸರು ಬನವಾಸಿ ಕದಂಬರಲ್ಲಿ ದಂಡನಾಯಕರಾಗಿದ್ದವರು. ಅವರು ಸ್ವತಂತ್ರ ರಾಜರಾದ ಮೇಲೆ ಜಯಸಿಂಹ ಅಂತ ಮೊದಲನೇ ಅರಸು, ಅವನ ಮಗ ರಣರಾಗ. ಆ ರಣರಾಗನ ಕಾಲದೊಳಗನೆ ಮಹಾಕೂಟೇಶ್ವರ ಮಂದಿರ ಕಟ್ಟಲ್ಪಟ್ಟಿದಂತೆ ಕರ್ನಾಟಕ ಪರಂಪರೆಯೊಳಗೂ ಬರ್ತೈತಿ. ಇದು ಕ್ರಿಸ್ತಕ 550 ಏನು. ಆಮೇಲೆ ಇನ್ನು ಬೇರೆ ಬೇರೆ ಪೌರಾಣಿಕ ಹಿನ್ನೆಲೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಅದಾವ. ವೈಶಾಖ ಶುದ್ಧ ಪೌರ್ಣಿಮೆಗೆ ವಿಶಾಖ ನಕ್ಷತ್ರಕ್ಕೆ ಕಾಶಿಯಿಂದ ಗಂಗೆ ಇಲ್ಲೇ ಸ್ನಾನಕ್ಕೆ ಬರ್ತಾಳಂತ ಒಂದು ಪ್ರತೀತಿ. ಅದೇ ಮಿತಿಗೇನ ರಥೋತ್ಸವ ಆಗೋದು. ಅಂದ್ರೆ ವೈಶಾಖ ಶುದ್ಧ ಪೌರ್ಣಿಮೆ ಅಂದ್ರೆ ಆಗಿ ಹುಣ್ಣಿಮೆ. ಆಗಿ ಹುಣ್ಣಿಮೆ ಇದು ಸುಮಾರಾಗಿ ಮೇ ತಿಂಗಳೊಳಗೆ ಬರ್ತದೆ. ಏನು. ಆನಂತರ ಅಗಸ್ತ್ಯ ಮಹರ್ಷಿಗಳು ಅವೇನೀಗ 43,28,000 ವರ್ಷ ಅಂತ ಹೇಳಿದ್ದೀವಿ. ಆ ಕಥೆಯನ್ನು ನಾವು ಅವಲೋಕನ ಮಾಡಿದಾಗ ಸತ್ಯಯುಗದೊಳಗೆ ಯಾರಿದ್ರು? ಹಿರಣ್ಯಕಶ್ಯಪನ ತಮ್ಮ ಹಿರಣ್ಯಕಶ್ಯಪನ ಹೆಂಡತಿ ಕಯಾದುವಿಗೆ 4 ಮಂದಿ ಗಂಡು ಮಕ್ಕಳು. ಶಿವನಿಗೆ ಒಬ್ಬಾಕಿ ಹೆಣ್ಣು ಮಗಳು. 4 ಮಂದಿ ಗಂಡು ಮಕ್ಕಳೊಳಗೆ ಲಾದ, ಸಿಂಹಲಾದ, ಅನುರಾಧ, ಪ್ರಹ್ಲಾದ 4 ಮಂದಿ ಹಿರಣ್ಯಕಶ್ಯಪನಿಗೆ ಮಕ್ಕಳು. 3ನೇ ಮಗು ಆಗಿರ್ತಕ್ಕಂಥ ಲಾದನ ಮಕ್ಕಳ ವಾತಾಪಿ ಇಲ್ವಲ್ರಿ. ಅವರು ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ತೊಂದರೆ ಕೊಡ್ತಿದ್ರು. ಆ ತೊಂದರೆ ನೀಗಿಸೋ ಸಲುವಾಗಿ ಅಗಸ್ತ್ಯ ಮಹರ್ಷಿಗಳೇನು ಕಾಶಿ ಒಳಗಿದ್ರು
ಎಲ್ಲ ದೇವತೆಗಳು ಇಲ್ಲಿ ಅವ್ರನ್ನ ಕರ್ಕೊಂಡು ಬಂದರು. ಅವ್ರು ಬಂದು ತಮ್ಮ ಯೋಗ ಶಕ್ತಿಯಿಂದ ಆ ವಾತಾಪಿ ಮತ್ತು ಎಲ್ವಲ್ಲರನ್ನು ಸಂಹಾರ ಮಾಡಿದರು. ಸಂಹಾರ ಮಾಡಿ ವಾತಾಪಿ ಜೀರ್ಣೋಭವ ಅನ್ನುವಂಥ ಮಾತು ನಿಮಗೆಲ್ಲ ಗೊತ್ತಿದ್ದ ಮಾತು ಏನ್ರಿ. ಯಾವ ವಾತಾಪಿ ಮತ್ತು ಇಲ್ವಲ್ರು ಯುದ್ಧ ಮಾಡಿ ಎಲ್ಲಿ ಬಿದ್ದರೂ ಆ ಸ್ಥಳಕ್ಕೆ ಇಲಾಳು ಮತ್ತು ಇಲಕಲ್ಲು ಅಂತೂ ಕೂಡ ಈಗಲೂ ಕೂಡ ಗ್ರಾಮಗಳು ಊರು ಅದಾವ. ಅಂದ್ರ ಆವಾಗಿನ ಕಾಲದಾಗ ಇಳಾಲು ಅಂತ ಕರಿತಿದ್ದ ಇವಾಗ ಇಲ್ಕಲ್ ಅಂತ ಕರೀತಾರೆ. ಇಲಾಳು ಅಂದ್ರೆ ಹಳ್ಳಿ, ಹಾ ರೀ. ಇಲಕಲ್ ಅನ್ನೋದು ನಗರ. ನಗರ, ಹಾ ರೀ. ಏನ್ರಿ ಆ ಎರಡು ಗ್ರಾಮಗಳು ಅದರ ಕುರುವಿಗಾಗಿ ಅವ್ರ ಹೆಸರು ಹೇಳ್ಕೊಂತ ಅದಾವ. ಹಾ ಹಾ ಹಾ. ಏನು ಆಮೇಲೆ ವಿಜಯಾದಿತ್ಯನ ಉಪಪತ್ನಿ ವೀಣಾಪೋಟೆ ಮಹಾಕೂಟೇಶ್ವರ ಸ್ವಾಮಿಗೆ ಅರಸನ ಅಪ್ಪಣೆ ಪ್ರಕಾರ ಮಹಾಕೂಟೇಶ್ವರ ಮುಖಮಂಟಪವನ್ನು ಕಟ್ಟಿಸಿ ಬೆಳ್ಳಿ ಛತ್ರ ರತ್ನ ಕಿರೀಟವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಶಾಸನ ಮಹಾಕೂಟೇಶ್ವರ ಮಂದಿರದೊಳಗೆ ಕಂಬದೊಳಗೆ ಅದಾವ, ತಾವು ನೋಡ್ಬೋದು. ಮಹಾಕೂಟ ಮಹಾಕ್ಷೇತ್ರಕ್ಕೆ ಬರತಕ್ಕಂಥ ದರ್ಶನಾರ್ಥಿಗಳು ಮೊದಲು ಕಾಶಿ ತೀರ್ಥ ಅಂದರೆ ಮಹಾಕೂಟ ಮಹಾಕ್ಷೇತ್ರದ ಪ್ರಾಕಾರದ ಹೊರಗಡೆ ಇರ್ತಕ್ಕಂಥ ತೀರ್ಥ. ಆ ತೀರ್ಥದೊಳಗೆ ಸ್ನಾನ ಮಾಡಿ ಅಥವಾ ಆ ಪವಿತ್ರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಮಹಾಕೂಟೇಶ್ವರನ ದರ್ಶನಕ್ಕಾಗಿ ಹೋಗಬೇಕನ್ನುವಂಥ ಒಂದು ನೇಮ. ಈ ನೇಮ ಮುಗಿಸ್ಕೊಂಡು ಒಳಗೆ ವಿಷ್ಣು ಪುಷ್ಕರಣೆ ಅಥವಾ ಶಿವಪುಷ್ಕರಣೆ ಅಂತ ಒಂದು ತೀರ್ಥ. ಹೌದು. ಸಿಂಹಾಸುರನನ್ನು ಶಿವ ವಿಷ್ಣು ರೂಪದಿಂದ ವಧೆ ಮಾಡಿ ಯಾವ ತೀರ್ಥದೊಳಗೆ ಸ್ನಾನ ಮಾಡಿದನು ಪರಮಾತ್ಮ, ಆ ತೀರ್ಥಕ್ಕೆ ವಿಷ್ಣು ಪುಷ್ಕರಣೆ ಅಥವಾ ಶಿವಪುಷ್ಕರಣೆ ಅಂತ ಹೇಳ್ಕೊಂಡು ಈಗಲೂ ಕೂಡ ಎಲ್ಲರಿಗೂ ಚಿರಪರಿಚಿತ. ಹೌದು ಏನ್ರಿ. ಈಗ ಇತ್ತೀಚೆಗೆ ಮೊಬೈಲ್ದಾಗ ಒಂದು ವಿಡಿಯೋ ಬಂದೈತ್ರಿ. ಯಾವುದೋ ಒಬ್ಬ ಸ್ವಾಮೀಜಿಗಳು ಹೇಳಿದರು ಈ ಮಹಾಕೂಟ ಅನ್ನೋದು 12 ಜ್ಯೋತಿರ್ಲಿಂಗಗಳಿಗೆ ಸಮನಾದ ಒಂದು ಜ್ಯೋತಿರ್ಲಿಂಗ ಅಂತೇಳಿ, ಮತ್ತು ರೇಣುಕಾದೇವಿ ಎಲ್ಲ ಮುಂದೆ ಏನೋ ಒಂದು ಕತೆ ಹೇಳಿದ್ರಿ ಅದ್ರೊಳಗೆ. ಸೊ ಅದು ಏನಂತ ಒಂದು ಸ್ವಲ್ಪ. ರೇಣುಕಾ ತಾಯಿ ಚರಿತ್ರೆ ಎಲ್ಲರಿಗೂ ಗೊತ್ತು, ಆದರೆ ನಡೆದ ಲೀಲೆ ಮಾತ್ರ ಮಹಾಕೂಟದಲ್ಲಿ ಸಂಬಂಧಪಟ್ಟದ್ದನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೌದು. ಏನ್ರಿ. ರೇಣುಕೆ ತಾಯಿ ಜಮದಗ್ನಿಂದ ಶಾಪಗ್ರಸ್ತಳಾಗಿ ಕುಷ್ಠರೋಗದಿಂದ ಪೀಡಿತಳಾಗಿ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡ್ತಾ 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 ಬಂದಾಗ ಮಹಾಕೂಟ ಮಹಾಕ್ಷೇತ್ರಕ್ಕೂ ಬರ್ತಾಳೆ. ಬಂದಾಗ ಎಕ್ಕಯ್ಯ ಜೋಗಯ್ಯ ಅಂತಕ್ಕಂಥ ಒಬ್ಬ ಜಂಗಮ ಮೂರ್ತಿಗಳು ಈ ಭೈರೇಶ್ವರ ದೇವಸ್ಥಾನದ ಪರ್ವತದ ಸರೋವರದೊಳಗಿರ್ತಕ್ಕಂಥ ಒಂದು ಸ್ಥಾನ, ಅದು ಆಶ್ರಮ, ಅಲ್ಲಿರ್ತಿದ್ರು. ರೇಣುಕೆಯನ್ನು ನೋಡಿ ಆಕೆ ಶಾಪ ವಿಮೋಚನ ಆಗುವ ವಿಚಾರವೆಲ್ಲ ತಿಳ್ಕೊಂಡ್ರು ಅವರಿಂದ. ತಾಯಿ ಅಂತ ತಿಳ್ಕೊಂಡ್ರು. ತಿಳ್ಕೊಂಡು ಆಕೆ ಶಾಪ ವಿಮೋಚನ ಆಗೋ ಸಲುವಾಗಿ ತಮ್ಮ ಯೋಗ ಶಕ್ತಿಯಿಂದ ಪರಮಾತ್ಮನನ್ನು ಪ್ರಸನ್ನೀಕರಿಸಿಕೊಂಡು ಅಲ್ಲಿ ಹರಿದ್ರಾಕೆ ಮತ್ತು ತೈಲಾಕೆ ಅಂತ 2 ತೀರ್ಥ ನಿರ್ಮಾಣ ಆದವು. ಆ ತಾಯಿ ಮೊದಲು ತೈಲಾಕಿ ಒಳಗೆ ಸ್ನಾನ ಮಾಡು, ಹೊಸ ಎಲ್ಲ ಕೋಮಲ ಆಕೈತೆ. ನಂತರ ಹರಿದ್ರಾಕಿಯಲ್ಲಿ ಸ್ನಾನ ಮಾಡು, ನಿನ್ನ ಕುಷ್ಠರೋಗ ನಿವಾರಣೆ ಆದ ಕುರು ಏನಂತಂದ್ರೆ ಮೈಯೊಳಗೆ ಕಾಂತಿ ಬರ್ತದೆ. ಆನಂತರ ನಿನ್ನ ಪತಿಯನ್ನು ನೀನು ಸೇರಬಹುದು ಅಂತ ಹೇಳಿದಾಗ ಆ ಥರ ಎಲ್ಲಮ್ಮ ತಾಯಿ ಆ ತೀರ್ಥಗಳು ಸ್ನಾನ ಮಾಡಿದಂಥ ಕುರು ಈ ಭೈರೇಶ್ವರ ಮತ್ತು ಹಾಟಕೇಶ್ವರ ಅಂತ ದೇವಸ್ಥಾನಗಳಿದಾವಲ್ಲ, ಇಲ್ಲೇ ಇದಾವೆ. ದೇವಸ್ಥಾನದ ಒಂದು ಪಕ್ಕದೊಳಗೆ ಅದಾವೆ, ಅಲ್ಲಿ ಹೋಗಿ ದರ್ಶನ ಮಾಡ್ಕೋಬಹುದು. ಏನ್ರಿ. 2 ಕಲ್ಯಾಣ ಇದಾವೆ. ಆನಂದ ಹಾಟಕೇಶ್ವರ ಮತ್ತು ಭೈರೇಶ್ವರ ಅಂತ 2 ದೇವಸ್ಥಾನಗಳಿದಾವೆ, ಅಲ್ಲಿ ದರ್ಶನ ಮಾಡ್ಕೋಬಹುದು. ಅಂದ್ರ ರೇಣುಕಾದೇವಿಯವರು ಕುಷ್ಠರೋಗ ಬಂದಾಗ ಕಲ್ಯಾಣ ಒಳಗೆ ಇಲ್ಲಿ ಬಂದ ಸ್ನಾನ ಮಾಡಿ ತಮ್ಮ ಶಾಪ ವಿಮೋಚನೆ ಮಾಡ್ಕೊಂಡ. ಸೊ ಅಂತ ಪವಿತ್ರ ಸ್ಥಳ ಈ ಮಹಾಕೂಟ. ಈ ವಿಚಾರ ಭಾಳ ಜನಕ್ಕೆ ಗೊತ್ತಿರಲ್ರಿ. ಇಷ್ಟು ದಿನ ಏನು ಅನ್ಕೊಂಡಾರಿ ಮಂದಿ, ಮಹಾಕೂಟ ಅಂದ್ರೆ ದೇವಸ್ಥಾನ ಅದಾವ, ಕಲ್ಯಾಣ ಐತಿ, ಸ್ನಾನ ಮಾಡ್ಕೊಂಡು ಟೂರ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಜನರ ಕಲ್ಪನೆ ರೀ. ಸೊ ಈ ಕಲ್ಪನೆಗೆ ಜನರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದ್ದ ಪವಿತ್ರ ಚರಿತ್ರೆಯನ್ನು ನಾವು ಜನರಿಗೆ ಹೇಳದೆ ಹೋದರೆ ನಾವು ಕ್ಷೇತ್ರಕ್ಕೆ ಅನ್ಯಾಯ ಮಾಡ್ದಂಗೆ. ಆ ದೃಷ್ಟಿಯಿಂದ ನಮ್ಮ ತೈಲ ಬುದ್ಧಿಗೆ ಏನು ನಿಲುಕ್ತೈತಿ ಆ ಮಟ್ಟದೊಳಗೆ ನನ್ನ ಭಾಷೆಯೊಳಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡೀನಿ. ನಿಮ್ಮಂಗೆ ಯಾರಾದರೂ ಬಂದರೂ ಕೂಡ ನಾನು ನನಗೆ ತಿಳಿದದ್ದನ್ನು ಮಹಾಕೂಟೇಶ್ವರ ಚರಿತ್ರೆಯನ್ನು ಇನ್ನೊಬ್ಬರಿಗೆ ತಿಳಿಸೋದ್ರಲ್ಲಿ ನಾನು ಬೇಸರ ಮಾಡ್ಕೊಳ್ಳೋದಿಲ್ಲ. ಸೊ ನೀವು ಇಷ್ಟೋ ತನ ಈ ಮಹಾಕೂಟದ ಪವಿತ್ರ ಕಥೆಯನ್ನು ಏನು ಕೇಳಿದರೆ
ಹೇಳಿದಂತಹ ಮಹಾಶಯರ ಹೆಸರು ಶಂಕರ ಹೆಜಾರ್ ಅಂತ ಹೇಳಿ. ಇವರು ಇದ ದೇವಸ್ಥಾನದಾಗ ಇರ್ತಾರೆ. ಇನ್ನೊಂದು ಅವ್ರ ಬಗ್ಗೆ ನಾ ಕೇಳ್ಪಟ್ಟಿದ್ದೇನೆಂದ್ರೆ ಮಹಾಕೂಟದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಾರ. ಸೊ ನಿಮ್ಗೆ ಯಾರಿಗಾದರೂ ಮಹಾಕೂಟದ ಮಾಹಿತಿಯನ್ನು ತಿಳ್ಕೊಬೇಕು, ಇತಿಹಾಸನ ತಿಳ್ಕೊಬೇಕು ಇನ್ನಷ್ಟು ಡೀಪಾಗಿ ಅಂತ ಅನಿಸಿದ್ರೆ ಸೊ ಇವ್ರು ಇಲ್ಲೇ ದೇವಸ್ಥಾನದ ಕಾರ್ಯಾಲಯದೊಳಗೆ ಸಂಪರ್ಕ ಮಾಡಿದ್ರೆ ಸಿಗ್ತಾರೆ. ಇವ್ರ ಪುಸ್ತಕಗಳು ಸಿಗ್ತಾವ. ಸೊ ದಯವಿಟ್ಟು ಯಾರಿಗಾದ್ರೂ ಇತಿಹಾಸದ ಬಗ್ಗೆ ಆಸಕ್ತಿ ಇದ್ರೆ ಅದನ್ನು ಪರ್ಚೇಸ್ ಮಾಡಿರಿ, ತಗೋರಿ. ಸೊ ನೀವು ತೊಗೊಂಡು ಆ ಪುಸ್ತಕನ ಓದಿದ್ರೆ ಬರ್ದಿದ್ದು ಅವ್ರಿಗೊಂದು ಸಾರ್ಥಕ ಆಕೈತಿ. ಅವ್ರು ಕೊನೆದಾಗ ಒಂದು ಮಾತು ಹೇಳಿದರು, ನಮಗೆ ಇತಿಹಾಸ ಗೊತ್ತಿದ್ದ ಮ್ಯಾಗ ನಾವು ಅದನ್ನು ಜನರಿಗೆ ತಲುಪಿಸ್ಲಿಲ್ಲ ಅಂದ್ರೆ ಕ್ಷೇತ್ರಕ್ಕೆ ನಾವು ಅನ್ಯಾಯ ಮಾಡ್ದಂಗೆ ಆಕೈತಂತ. ಸೊ ಈ ಮಾತು ನನಗೆ ವೈಯಕ್ತಿಕವಾಗಿ ಭಾಳ ಖುಷಿ ಆಯಿತು. ಸೊ ಅಜ್ಜಾರ ನಮ್ಗೆ ಇತಿಹಾಸವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ನಾಡಿನ ಜನತೆಯ ಪರವಾಗಿ ಧನ್ಯವಾದಗಳು. ಧನ್ಯವಾದ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ. ನಿಮ್ಗೆ ಏನು ಅನಿಸ್ತೈತೆ ಅದನ್ನು ಕಮೆಂಟ್ ಮಾಡಿರಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಕೋಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.